ನೋಡಿ ನಾನು ಇವತ್ತು ನಿಮಗೆ ಪೈನಾಪಲ್ ರೈಸು ಮತ್ತು ಪಾಲಕ್ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ. ಪೈನಾಪಲ್ ರೈಸ್ಗೆ ಎರಡು ಲೋಟ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನೋಡಿ ಈ ಲೋಟದಲ್ಲಿ ತೊಗೊಂಡಿದ್ದೀನಿ, 2 ಲೋಟ ತೊಗೊಂಡಿದ್ದೀನಿ. 20 ನಿಮಿಷ ನೆನೆಸಿದ್ದೀನಿ. ಈ ಲೋಟದಲ್ಲೇ ಒಂದು ಕಾಯಿ ಹಾಲು, ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ. ಈ 2 ಲೋಟಕ್ಕೆ 4 ಲೋಟ ಪೈನಾಪಲ್ ರುಬ್ಬಿ ಜ್ಯೂಸ್ ತೊಗೊಂಡಿದ್ದೀನಿ. 1 ಲೋಟ, 3 ಲೋಟ ಬಿಸಿ ನೀರು ಹಾಕಿ ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ. ಹಾಗಾಗಿ 2 ಲೋಟ ಅಕ್ಕಿಗೆ 4 ಲೋಟ ಆಗುತ್ತೆ. 1 ಲೋಟ ಪೈನಾಪಲ್ ಜ್ಯೂಸು ಮತ್ತು 3 ಲೋಟ ತೆಂಗಿನಕಾಯಿ ಹಾಲು ಆಗುತ್ತೆ. ಇದಕ್ಕೆ ತುಪ್ಪ, ಎಣ್ಣೆ, ಗೋಡಂಬಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಪಾಲಕ್ ಚಿಕನ್ಗೆ ನಿಮಗೆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ 1 kg ಚಿಕನ್ ಇದೆ, ಚೆನ್ನಾಗಿ ಒಂದು ದಪ್ಪ ಕಟ್ಟದ ಪಾಲಕ್ಕೆ ತೊಗೊಂಡಿದ್ದೀನಿ ನಾನು. ಅದನ್ನು ಪಾಲಕ್ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಪಾಲಕ್ ಪ್ಯೂರಿ ಅಂತ ಹೇಳಿದ್ರೆ ಕುದಿಯೋ ನೀರಲ್ಲಿ ಪಾಲಕ್ ಸೊಪ್ಪು, ತೊಳೆದಿರೋ ಸೊಪ್ಪನ್ನ ಹಾಕ್ಬಿಟ್ಟು ಒಂದು 3 ನಿಮಿಷ ವೆಯ್ಟ್ ಮಾಡಿ, ಸೊಪ್ಪು ಒಳಗೋಗಿದ ತಕ್ಷಣ ಆಫ್ ಮಾಡಿಬಿಡಿ, ತಟ್ಟೆ ಮುಚ್ಚಕ್ಕೆ ಹೋಗ್ಬಿಡಿ, ಕಲರ್ ಬರೋಲ್ಲ ನಿಮಗೆ. ಇದಕ್ಕೆ 1/4 kg ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, 4 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಅರಿಶಿಣದ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ತುಪ್ಪ ತೊಗೊಂಡಿದ್ದೀನಿ. ಬನ್ನಿ ರೆಸಿಪಿಗೆ ಹೋಗೋಣ. ನೋಡಿ ಇವಾಗ ಸಣ್ಣ ಬಾಣಲಿ ಇಟ್ಕೊಂಡು ಮೊದಲಿಗೆ ಒಲೆ ಹಚ್ಕೊಂಡ್ಬಿಡೋಣ. ಬಾಣಲಿ ಬಿಸಿ ಆಗಿದ ತಕ್ಷಣ 4 ಸ್ಪೂನ್ ಎಣ್ಣೆ ಬೇಕಾಗತ್ತೆ ಪೈನಾಪಲ್ ರೈಸ್ಗೆ. ಒಂದು ಸ್ಪೂನು ತುಪ್ಪ ಬೇಕಾಗತ್ತೆ. ಎಣ್ಣೆ ಕಾದಿದ ತಕ್ಷಣ ಮೊದಲು ಗೋಡಂಬಿ ಹಾಕ್ಕೊಂಡ್ಬಿಡಿ. ಇದು ಹುರಿದು ಎತ್ತಿಟ್ಕೊಳ್ಳಿ. ಗೋಡಂಬಿ ನೀವು ಎಷ್ಟು ಬೇಕಾದ್ರೆ ಹಾಕ್ಕೊಳ್ಳಿ. ಸುಮಾರು ಒಂದು 7-8 ಹಾಕ್ಕೊಂಡಿದ್ದೀನಿ ಅಷ್ಟೇ. 2 ಲೋಟ ಅಕ್ಕಿ ಇದೆ ಅಲ್ವಾ, ಅದಕ್ಕಾಗಿ. ಇದಾಗ್ತಾ ಇಲ್ಲಿ, ಈ ಕಡೆ ಒಲೆ ಹಚ್ಕೊಂಡ್ಬಿಡಿ. ಕುಕ್ಕರ್ ಇಟ್ಕೊಂಡು ಈ ಕಾಯಿ ಹಾಲಿದೆ ಅಲ್ವಾ, ಅದನ್ನ ಫಸ್ಟ್ ಹಾಕ್ಕೊಂಡ್ಬಿಡಿ. ಇದಕ್ಕೆ 2 ಏಲಕ್ಕಿ, 1 ಇಂಚು 1.5 ಇಂಚು ಇದು ಹಾಕ್ಕೊಳ್ಳಿ, ಚಕ್ಕೆ ಹಾಕ್ಕೊಳ್ಳಿ, 4 ಲವಂಗ, 1 ಅರ್ಧ ಚಮಚ ಸೋಂಪು, 2 ಬೇ ಲೀಫ್ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ನಾನು ಒಂದು 6 ತೊಗೊಂಡಿದ್ದೀನಿ. 6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡಿ. ಚೆನ್ನಾಗಿ 1 ದೊಡ್ಡ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ನೋಡಿ ಇದು ಒಗ್ಗರಣೆ ಆಗಿದೆ. ಹಸಿ ವಾಸನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹೋಗ್ಬಿಡುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗಿದ ತಕ್ಷಣ ಈ ಒಗ್ಗರಣೆನ ಈ ಕಾಯಿ ಹಾಲಲ್ಲಿ ಹಾಕ್ಕೊಂಡ್ಬಿಡಿ. ಕಾಯಿ ಹಾಲು ಕುದಿಸಕ್ಕೆ ಹೋಗ್ಬೇಡಿ, ಕುದಿಯೋಕ್ಕೆ ಮುಂಚೆನೆ ಇದನ್ನ ಹಾಕ್ಕೊಂಡ್ಬಿಡಿ ಅಕ್ಕಿನ. ಉಪ್ಪು ಹಾಕ್ಕೊಳ್ಳಿ. ಕುಕ್ಕರ್ ಮುಚ್ಚಿ ವೆಯ್ಟ್ ಹಾಕೋಕೆ ಹೋಗಬೇಡಿ. ನೋಡಿ
ಹೀಗೆ ಚೆನ್ನಾಗಿ ಪ್ರೆಷರ್ ಬಂದಿದ ತಕ್ಷಣ ಸಿಮ್ಮಲ್ಲಿ ಇಟ್ಕೊಳ್ಳಿ. ಪ್ರೆಷರ್ ಬಂದು ಒಂದು 5 ನಿಮಿಷ ಆದಮೇಲೆ ಈ ಥರ ಸಿಮ್ಮಲ್ಲಿ ಇಟ್ಕೊಳ್ಳಿ, ಪ್ರೆಷರ್ ಕಡಿಮೆ ಆಗುತ್ತೆ. ಆವಾಗ ನೀವು ಕುಕ್ಕರ್ ಓಪನ್ ಮಾಡಿ ನೋಡಿ ಹೀಗಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಹೀಗಾಗಿರಬೇಕು. ಆವಾಗ ನೀವು ಪೈನಾಪಲ್ ಜ್ಯೂಸ್ ಇದೆ ಅಲ್ವಾ, ರುಬ್ಕೊಂಡು ತೊಗೊಂಡಿದ್ದೀನಲ್ಲ, ಈ 1 ಲೋಟ ಜ್ಯೂಸ್ನ ಇದಕ್ಕೆ ಹಾಕ್ಬಿಡಿ. ಸ್ವಲ್ಪ ಸ್ಯಾಫ್ರನ್ ಪೌಡ್ರು, ಕೇಸರಿ ಪೌಡ್ರ್ ಹಾಕಿ, ಸ್ವಲ್ಪ ಹಾಕಿ, ತುಂಬ ಕಡಿಮೆ ನೋಡಿ, ಇಷ್ಟೇ. ಒಂದು ಮೈಲ್ಡ್ ಕಲರ್ ಬರುತ್ತೆ. ಈಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಡಿ. ಈ ಗೋಡಂಬಿ ಹಾಕ್ಬಿಡಿ. ಸ್ವಲ್ಪ ಹೈ ಫ್ಲೇಮಲ್ಲಿ 1-2 ನಿಮಿಷ ಇಟ್ಟು ಕಲಿಸ್ಬೇಕಾದ್ರೆ ಮಾತ್ರ ಹೈ ಫ್ಲೇಮಲ್ಲಿ ಇಡಿ. ನೋಡಿ ಹೀಗೆ ಕುದೀತಾ ಇರ್ಬೇಕಾದ್ರೆ ಕುಕ್ಕರ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿಟ್ಟು ವೆಯ್ಟ್ ಹಾಕಿ 20 ಮಿನಿಟ್ಸ್ ಅಷ್ಟೇ. ನೋಡಿ ಚಿಕನ್ಗೆ ಈ ಕಡೆ ಒಲೆ ಹಚ್ಕೊಂಡು ಬಿಡೋಣ. 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನೋಡಿ 1 kg ಚಿಕನ್ಗೆ 2 ಏಲಕ್ಕಿ, 4 ಲವಂಗ, ಒಂದು 2 ಇಂಚು ಚಕ್ಕೆ ತೊಗೊಂಡಿದ್ದೀನಿ, ಒಂದು ಅರ್ಧ ಚಮಚ ಸೋಂಪು ತೊಗೊಂಡಿದ್ದೀನಿ, ಒಂದು ಅರ್ಧ ಚಮಚ ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಎಣ್ಣೆ ಕಾದಿದೆ, ಇವಿಷ್ಟನ್ನು ಹಾಕ್ಬಿಡಿ. ಈಗ ಈರುಳ್ಳಿನ ಕರಿಬೇವು ಸೊಪ್ಪು ಹಾಕ್ತೀವಿ. ಫ್ರೈ ಆಗಲಿ. ನೋಡಿ ಈರುಳ್ಳಿ ಫ್ರೈ ಆಗಿದೆ, ಸಾಫ್ಟ್ ಆಗಿದೆ. ಇವಾಗ ಒಂದು ದೊಡ್ಡ ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೋಮ್ ಮೇಡು, ನೀರೇನು ಹಾಕಿರಲ್ಲ ನಾನು. ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಅರಿಶಿನ ಹಾಕ್ಕೊಂಡ್ಬಿಡಿ, ಅರ್ಧ ಚಮಚ. ಚಿಲ್ಲಿ ಪೌಡರ್ ಹಾಕ್ಕೊಂಡ್ಬಿಡಿ. ಧನಿಯಾ ಪೌಡರ್ ಹಾಕ್ಕೊಂಡ್ಬಿಡಿ. ಪೆಪ್ಪರು ಲಾಸ್ಟಲ್ಲಿ ಹಾಕ್ಕೊಳ್ಳೋದು. ಇವಿಷ್ಟು ನಮ್ಮ ಹತ್ರ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ. ಬಟ್ ನಾನು ಜಾಸ್ತಿ ಹುರಿಯಲ್ಲ, ಯಾಕಂದರೆ ಇದು ಹೋಮ್ ಮೇಡು ಚಿಲ್ಲಿ ಪೌಡರ್, ಧನಿಯಾ ಪೌಡರು. ಸ್ವಲ್ಪ ಹಾಗೆ ಲೈಟಾಗಿ ಮಾಡಿಬಿಟ್ಟು 4 ಟೊಮೆಟೊ ಮೀಡಿಯಮ್ ಸೈಜ್ನ ಹಾಕ್ಬಿಡ್ತೀನಿ. ಈ ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕಿ, ಸಾಫ್ಟ್ ಆಗುತ್ತೆ ಬೇಗ. ಮುಚ್ಚಿಬಿಟ್ಟು ಒಂದು 2 ಮಿನಿಟ್ಸು. ನೋಡಿ ಮಸಾಲ ಸಾಫ್ಟ್ ಆಗಿದೆ. ನಾನು ಮಧ್ಯ ಮುಚ್ಚಳ ತಿರುಗಿಸ್ಕೊತಾ ಇದ್ದೆ. ಏನು ಲೆಕ್ಕ ಅಂದರೆ ಟೊಮೆಟೊ ಮ್ಯಾಶ್ ಆಗಬೇಕು, ಸಾಫ್ಟ್ ಆಗಬೇಕು. ಆವಾಗ ಈ ಚಿಕನ್ ಹಾಕ್ಕೊಂಡ್ಬಿಡಿ. ಉಪ್ಪು ಹಾಕ್ಕೊಂಡ್ಬಿಡಿ. ಚಿಕನ್ ಮಸಾಲ ಹಾಕ್ಕೊಂಡ್ರಿ. ನಾನು ಇದು ಮನೇಲಿ ಮಾಡಿರೋದು, ಯಾವ ಬ್ರ್ಯಾಂಡ್ ಬೇಕಾದ್ರೂ ಯೂಸ್ ಮಾಡಿ. ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ತಿರುಗಿಸ್ಕೊಂಡು ಇದರಲ್ಲೇ ನೀರು ಬಿಡುತ್ತೆ. ಚೆನ್ನಾಗಿ ಚಿಕನ್ ಬೇಯಿಲಿ. ಮುಚ್ಚಿಬಿಡಿ. ಮಧ್ಯ ತಿರುಗಿಸ್ಕೊತಾ ಇರಿ. ನೋಡಿ ಆಲ್ಮೋಸ್ಟ್ ಚಿಕನ್ ಬೆಂದಿದೆ. ನಾನು ಸುಮಾರು ಒಂದು 4 ಸರಿ 5 ಸರಿ ತಿರುಗಿಸ್ಕೊಂಡಿದ್ದೀನಿ ಬೇಯಿಸ್ಬೇಕಾದ್ರೆ. ಬೆಂದಿದೆ ಚೆನ್ನಾಗಿ, ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ಪಾಲಕ್ ಹಾಕ್ಬಿಡಿ.
ಪಾಲಕ್ ಪ್ಯೂರಿ ಹಾಕ್ಬಿಡಿ. ಕಲಸಿ ಚೆನ್ನಾಗಿ ಕುದೀಲಿ. ಪೆಪ್ಪರ್ ಹಾಕ್ಕೊಂಡ್ಬಿಡಿ. ಚೆನ್ನಾಗಿ ಕುದ್ರೆ ಪಾಲಕ್ ಚಿಕನ್ ರೆಡಿಯಾಗಿದೆ. ಈ ಕಡೆ ನೋಡಿ ಸಿಮ್ಮಲ್ಲಿ 20 ಮಿನಿಟ್ಸ್ ಇಟ್ಕೊಂಡಿದ್ದೆ, ಹಾಗಾಗಿ ಸಿಮ್ ಆಫ್ ಮಾಡಿದ್ದೀನಿ ಸ್ಟವ್ನ. 20 ಮಿನಿಟ್ಸ್ ಆಗಿದೆ ನೋಡಿ. ಪೈನಾಪಲ್ ರೈಸ್ ಹೀಗಾಗಿದೆ. ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಈ ಕಡೆ ಚಿಕನ್ ರೆಡಿಯಾಗಿದೆ. ಒಂದು ನಿಂಬೆಹಣ್ಣು ಹಾಕ್ಕೊಂಡ್ಬಿಡಿ. ಪಾಲಕ್ ಚಿಕನ್ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಂಡು